ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಡಿಸ್ಕಸ್ ಮಾಡೋಣ ನ್ಯೂ ಮಾಮ್ಸ್ಗಿರುವ ಬ್ರೆಸ್ಟ್ ಫೀಡಿಂಗ್ ಡೌಟ್ಸ್ ಬಗ್ಗೆ. ಸೊ ಮೊದಲನೇದಾಗಿ ಮೇನ್ ಡೌಟ್ಸ್ ಏನೆಲ್ಲ ಬರ್ಬೋದು ಅಂತ ಅಂದರೆ, ನನ್ನ ಎದೆ ಹಾಲು ಮಗುಗೆ ಸಾಕಾಗ್ತಾ ಇಲ್ಲ, ಇದರಿಂದ ಬೇಬಿ ಸ್ಯಾಟಿಸ್ಫೈಡ್ ಆಗ್ತಿಲ್ಲ ಅನ್ನೋದು. ಸೊ ಹಾಗೆ ನಾನು ಒಂದಿನ ಫುಡ್ ಮಿಸ್ ಮಾಡಿದರೆ ನನ್ನ ಎದೆಯಿಂದ ಹಾಲು ಬರೋದಿಲ್ವಾ? ಆ್ಯಂಡ್ ಕೊನೆಯದಾಗಿ ನ್ಯಾಚುರಲ್ ಆಗಿ ಬ್ರೆಸ್ಟ್ ಮಿಲ್ಕ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ. ಸೊ ನಮ್ಮ ವಿಡಿಯೋನ ತಪ್ಪದೆ ನೋಡಿ ಕೊನೆಯವರೆಗೂ. ಮೊದಲನೇದಾಗಿ ನನ್ನ ಎದೆ ಹಾಲು ಮಗುಗೆ ಸಾಕಾಗ್ತಾ ಇಲ್ಲ, ಇದರಿಂದ ಬೇಬಿಗೆ ಸ್ಯಾಟಿಸ್ಫೈಡ್ ಆಗ್ತಿಲ್ಲ ಅನ್ನೋದು ಇದು ನಮ್ಮ ತಪ್ಪು ಕಲ್ಪನೆ ಮಾತ್ರ ಆಗಿರುತ್ತೆ. ಯಾಕಂತಂದರೆ ನಮ್ಮ ಬೇಬಿಗೆ ಎಷ್ಟು ಮಿಲ್ಕ್ ಬೇಕಾಗಿರುತ್ತೋ ಅಷ್ಟು ಮಿಲ್ಕು ಸಿಕ್ಕೇ ಸಿಗುತ್ತೆ ಕೂಡ. ನಾವು ಥಿಂಕ್ ಮಾಡ್ತೀವಿ ಯಾವ ರೀತಿ ಗೊತ್ತಾಗುತ್ತೆ ನಮ್ಮ ಬೇಬಿ ಮಿಲ್ಕ್ ತಗೊಳ್ತಿದ್ದೇನಾ ಇಲ್ವಾ ಅನ್ನೋದು. ಡೆಫಿನೆಟ್ಲಿ ಕೂಡ ಗೊತ್ತಾಗುತ್ತೆ. ಬೇಬಿ ಪರ್ ಡೇ ಎಷ್ಟು ಟೈಮ್ ಯೂರಿನ್ ಪಾಸ್ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. 2 to 3 ಹಿಡಿದು ಅಥವಾ 3 to 4, 5, 6, 7 ಟಿಲ್ ಎಷ್ಟಾದರೂ ಯೂರಿನ್ ಪಾಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಬೇಬಿ ಯೂರಿನ್ ಕೌಂಟ್ ಜಾಸ್ತಿ ಆಗಿದ್ರೆ ಅದರಲ್ಲೇ ಗೊತ್ತಾಗುತ್ತೆ ಬೇಬಿ ಚೆನ್ನಾಗಿ ಫೀಡ್ ತಗೋತಾ ಇದೆ ಅಂತ. ಸೊ ಮಾಮ್ ಈಸ್ ವರಿ ಬೇಡ, ಬೇಬಿ ಚೆನ್ನಾಗಿ ಮಿಲ್ಕ್ ತಗೊಳುತ್ತೆ. ಸೊ ಎವ್ರಿ 1 or 2 ಅವರ್ಸಿಗೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇರಿ, ವರಿ ಮಾಡ್ದೇ. ಫಸ್ಟ್ ಆಫ್ ಆಲ್ ನಾವು ಟೆನ್ಷನ್ ಬಿಟ್ಟಾಕ್ಬಿಡ್ಬೇಕು. ಟೆನ್ಷನ್ ಬಿಟ್ಟಾಕಿ ಕಾಮಾಗಿ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ರೆ ಮಗು ಚೆನ್ನಾಗಿ ಬ್ರೆಸ್ಟ್ ಫೀಡ್ ತಗೊಳುತ್ತೆ. ಮಗು ಖಾಲಿ ಬ್ರೆಸ್ಟ್ ಫೀಡ್ ಇಲ್ಲ ಅಂದರೆ ಮಾತ್ರ ಅಳೋದಲ್ಲ, ಮಗುಗೆ ಇರಿಟೇಟ್ ಆಗ್ತಾಯಿದ್ರೆ ಅಥವಾ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇದ್ದರೆ ಅಥವಾ ಮಗುಗೆ ಗ್ಯಾಸ್ ಆಗಿದ್ದರೆ ಇದೆಲ್ಲ ಕಾರಣಗಳಿಂದ ಕೂಡ ಮಗು ಅಳ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಅಬ್ಸರ್ವ್. ಎರಡನೇದು ಬಂದು ಎಲ್ಲ ತಾಯಂದಿರು ಇರುವಂತಹ ಡೌಟ್, ಒನ್ ಡೇ ನಾವು ಫುಡ್ಸ್ನ ಮಿಸ್ ಮಾಡಿದರೆ ಅಥವಾ ನಾನು ಫುಡ್ನ ಸ್ಕಿಪ್ ಮಾಡ್ತಾ ಬಂದರೆ ನನ್ನ ಎದೆ ಹಾಲ್ಗಿದ್ರಿಂದ ಏನಾದರೂ ಅಫೆಕ್ಟ್ ಆಗುತ್ತಾ ಅನ್ನೋದು. ಡೆಫಿನೆಟ್ಲಿ ಅಫೆಕ್ಟ್ ಆಗುತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ಒನ್ ಡೇ ಫುಡ್ ಮಿಸ್ ಮಾಡಿದರೆ ಇಮಿಡಿಯೇಟ್ ಏನು ಮಿಲ್ಕ್ ಸ್ಟಾಪ್ ಆಗೋದಿಲ್ಲ. ಬಾಡಿ ಆಲ್ರೆಡಿ ಸ್ಟೋರ್ ಇರುವಂತಹ ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದೇ ರಿಪೀಟೆಡ್ ಅನ್ಹೆಲ್ತಿ ಡಯಟ್ನ ನಾವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಮಿಲ್ಕ್ ಸಪ್ಲೈಗೆ ಅಫೆಕ್ಟ್ ಆಗೇ ಆಗುತ್ತೆ. ಸೊ ನಮ್ಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸಿಂದನೇ ಮಿಲ್ಕ್ ಸಪ್ಲೈ ಆಗೋದು. ಸೊ ಚೆನ್ನಾಗಿ ದಿನಕ್ಕೆ 3 to 4 ಲೀಟರ್ಸ್ ನೀರು ಕುಡಿಯೋದ್ರಿಂದ ಆಗಿರಲಿ, ನ್ಯೂಟ್ರಿಯೆಂಟ್ಸ್ ಫುಡ್ನ ತಿನ್ನೋದ್ರಿಂದ ಆಗಿರಲಿ, ಹೆಲ್ತಿ ಸ್ನ್ಯಾಕ್ಸ್ ಟ್ರೆಡಿಷ್ನಲ್ ಫುಡ್ಸ್ನ ತಿನ್ನೋದ್ರಿಂದ ಚೆನ್ನಾಗಿ ಮಿಲ್ಕ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಫುಡ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಮಾರ್ನಿಂಗು ಅಥವಾ ಆಫ್ಟರ್ನೂನು ಫುಡ್ ಸ್ಕಿಪ್ ಆದರೆ ನಥಿಂಗ್ ಪ್ರಾಬ್ಲಮ್. ಬಟ್ ನೈಟ್ ಡೆಫಿನೆಟ್ಲಿ ತಿನ್ನಲೇಬೇಕಾಗುತ್ತೆ. ಯಾಕಂದರೆ ನೈಟೇ ಹೆಚ್ಚು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೈಟ್ ಫುಡ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕೊನೆಯದಾಗಿ ನ್ಯಾಚುರಲಿ ಯಾವ ರೀತಿ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು, ಯಾವುದಾದ್ರೂ ಹೆಲ್ತಿ ಡಯಟ್ ಹೇಳಿ ಅಂತ ಕೆಲವ್ರು ಕೇಳ್ತಾ ಇದ್ರು. ಸೊ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರಾಪರ್ ಡಯಟಲ್ಲಿ, ನಿಮ್ಮ ಡಯಟಲ್ಲಿ ಮೇಯ್ನಾಗಿ ಮೆಂತೆಕಾಳು ಗೊತ್ತಿದೆ ಅಲ್ವಾ, ಮೆಂತೆಕಾಳು, ಬೆಳ್ಳುಳ್ಳಿ ಮತ್ತು ಶಾವಿಗೆ, ಓಟ್ಸ್, ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೀನ್ ಲೀಫಿ ಯಾವುದೇ ರೀತಿಯ ತರಕಾರಿಗಳನ್ನಾಗಿ ಯೂಸ್ ಮಾಡಿಕೊಳ್ಳಿ. ಮತ್ತು ಚೆನ್ನಾಗಿ ಪರ್ ಡೇಗೆ 3 to 4 ಲೀಟರ್ ವಾಟರ್ಸ್ನ ಕುಡಿಯೋದ್ರಿಂದ ಆಗಿರಲಿ, ಮಿಲ್ಕ್ ಪ್ರಾಡಕ್ಟ್ಸ್ ಆ್ಯಂಡ್ ಸೂಪ್ಸ್ನ ತಗೊಳ್ತಾ ಇರಿ. ಚೆನ್ನಾಗಿ ಫ್ರೀಕ್ವೆಂಟ್ ಫೀಡಿಂಗ್ ಇರಬೇಕು. ಅಂತಂದರೆ ಒಂದು ಬ್ರೆಸ್ಟ್ಗೆ ಫೀಡ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ 15 to 20 ಮಿನಿಟ್ಸ್ ಆ್ಯಂಡ್ ಅನದರ್ ಬ್ರೆಸ್ಟು ಕೂಡ 15 to 20 ಮಿನಿಟ್ಸ್. ಇದೇ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮೇಯ್ನಾಗಿ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರಲಿ. ನೀವು ಹೆಚ್ಚಾಗಿ ಅಂದರೆ ಕೆಲವೊಬ್ಬರೆಲ್ಲ ಬಾಟಲ್ ಹಾಲನ್ನ ಕೊಡ್ತಾರೆ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರೋದ್ರಿಂದ ಅದರಿಂದ ಆಕ್ಸಿಟೋಸಿನ್ ರಿಲೀಸ್ ಆಗಿ ಬೇಬಿಗೆ ಚೆನ್ನಾಗಿ ಫೀಡ್ ಸಿಗುತ್ತೆ ಕೂಡ. ಆ್ಯಂಡ್ ರೆಸ್ಟ್ ಚೆನ್ನಾಗಿ ಮಾಡಬೇಕು. ನೀವೆಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತೀರೋ ನಿಮ್ಮ ಮೈಂಡ್ ಕೂಡ ಅಷ್ಟೇ ಕಾಮ್ ಆಗಿರುತ್ತೆ. ನಿಮ್ಮ ಮೈಂಡ್ ಕಾಮ್ ಆಗಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ತುಂಬ ಟೆನ್ಷನ್ ಮಾಡಿಕೊಳ್ಳದೆ ಮಗು ಯಾವಾಗೆಲ್ಲ ಮಲ್ಕೊಳ್ಳುತ್ತೋ ಆಗ ಮಲ್ಕೊಂಡು, ಮಗು ಯಾವಾಗ ಎದ್ದೇಳುತ್ತೋ ಆಗ ಎದ್ದು ನೀವು ಬ್ರೆಸ್ಟ್ ಫೀಡ್ನ ಮಾಡಿ. ಇದರಿಂದ ಚೆನ್ನಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ನಿಮಗೆ ಸಾಧ್ಯ ಆದರೆ ಧ್ಯಾನ ಎಲ್ಲ ಮಾಡಿ ಮೈಂಡ್ನ ಕಾಮಾಗಿ ಇಟ್ಕೊಳ್ಳಿ. ಇದರಿಂದ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೋ. ಸೊ ನ್ಯೂ ಮಾಮ್ಸ್ ವರಿ ಬೇಡ. ಸೊ ಟೆನ್ಷನ್ ಬಿಟ್ಟಾಕಿ ಮಗುಗೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.